ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕರಿಮಣಿ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಾಹಿತ್ಯ ಮದುವೆನ ನಿಲ್ಲಿಸ್ಬೇಕು ಅಂತ ಭರತ್ ಬರ್ತಾನೆ. ಆಗ ಅಷ್ಟರಲ್ಲಿ ಸ್ವರೂಪ್ನ ಕಟ್ಟಿ ಹಾಕಿರ್ತಾರೆ. ಆಗ ಭರತ್ ನಾನು ಏನಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಅಂತಿರ್ತಾನೆ. ಆಗ ಋಷಿ ಕಡೆ ರೌಡಿಗಳು ಹಿಂದ್ಗಡೆಯಿಂದ ಬಂದು ಭರತ್ ತಲೆಗೆ ಹೊಡಿತಾರೆ. ಹೊಡೆದ್ಬಿಟ್ಟು ಸ್ವರೂಪ್ನ ಯಾವ ಜಾಗದಲ್ಲಿ ಕಟ್ಟಿ ಹಾಕಿರ್ತಾರೋ ಅದೇ ಜಾಗಕ್ಕೆ ಭರತ್ನು ಕೂಡ ಹಾಕ್ತಾರೆ. ಈ ಕಡೆ ಮದುವೆ ಮಂಟಪದಲ್ಲಿ ಸಿಂಚನ ಇವತ್ತು ಸಾಹಿತ್ಯದ್ದು ಕೂಡ ಮದುವೆನೇ, ಅದು ಆ ರಿಷಿ ಜೊತೆ ಅಂತ ಕರ್ಣನ್ಗೆ ಹೇಳ್ತಾಳೆ. ಆಗ ಕರ್ಣ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು ಅಂತ ಕೋಪದಲ್ಲಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕರ್ಣ ಮದುವೆ ಮನೆಗೆ ಬರ್ತಾನೆ. ಕರ್ಣ ಬಂದಿದ್ದನ್ನ ರಿಷಿ ನೋಡಿ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತಾನೆ. ಆಗ ನಡೆಯೋ ಹೊರಗೆ ಅಂತ ರೌಡಿಗಳಿಗೆ ಹೇಳಿ ಕರ್ಣನ ಹೊಡ್ಸೋಕೆ ಅಂತ ನೋಡ್ತಾನೆ. ಆಗ ಕರ್ಣ ಸಾಹಿತ್ಯ ಅವ್ರು ಬೇಕೇನೋ ನಿನಗೆ? ಸಾಹಿತ್ಯ ಅವರು ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ? ಅದು ಹೇಗೆ ಸಾಹಿತ್ಯ ಅವ್ರನ್ನ ಮದುವೆ ಆಗ್ತೀಯ? ನಾನು ನೋಡೇ ಬಿಡ್ತೀನಿ ಕಣೋ ಅಂತ ಕರ್ಣ ರಿಷಿ ಕಡೆ ರೌಡಿಗಳಿಗೆ ಹೊಡಿತಾನೆ. ಎಲ್ರಿಗೂ ಹೊಡೆದು ಕರ್ಣ ರಿಷಿ ಬಟ್ಟೆನ ಹಾಕ್ಕೊಂಡು, ಹಾಗೆ ರಿಷಿ ಪೇಟ ಹಾಕ್ಕೊಂಡಿರ್ತಾನೆ ಮುಖ ಕಾಣದೇ ಇರೋ ಥರ, ಆ ಪೇಟನ್ನು ಹಾಕ್ಕೊಂಡು ಹೋಗಿ ಹಸೆಮಣೆ ಮೇಲೆ ಸಾಹಿತ್ಯ ಪಕ್ಕ ಕೂತ್ಕೊಳ್ತಾನೆ. ಆಗ ಸಾಹಿತ್ಯ ಚಿಕ್ಕಪ್ಪ, ಅಯ್ಯೋ ದೇವ್ರೆ ಏನು ಮಾಡಲಿ, ಯಾರೂ ಇಲ್ವಲ್ಲ ಕಾಪಾಡೋದಕ್ಕೆ, ಈ ಸ್ವರೂಪ್ ಹತ್ರ ಬೇರೆ ಕರ್ಣಂಗೆ ಹೇಳಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಕರ್ಣನು ಬಂದು ಕಾಪಾಡೋ ಸ್ಥಿತಿಲಿಲ್ಲ, ಏನು ಮಾಡೋದು ಅಂತ ವೆಂಕಿ ಗಾಬರಿಯಲ್ಲಿರ್ತಾನೆ. ಆಗ ಸಾಹಿತ್ಯ ಅವ್ರ ಚಿಕ್ಕಮ್ಮ, ರೀ ಯಾರನ್ನೋ ಮದುವೆ ಆಗಿ ಹೋಗ್ತಾ ಇದ್ದಾಳೆ ತಾನೇ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರೋದಕ್ಕಾಗಲ್ವಾ? ಯಾಕೆ ಬೇಕು ನಿಮಗಿದೆಲ್ಲ ಅಂತ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಾರೆ. ಆಗ ವೆಂಕಿ, ನಿಜವಾಗ್ಲೂ ನೀನು ಎಣ್ಣೆನೆ, ನನ್ನ ಮಗಳು ಜೀವನ ಹಾಳಾಗೋಗ್ತಾ ಇದೆ, ಇದೇ ಜಾಗದಲ್ಲಿ ನಿನ್ನ ಮಗಳು ಇದ್ದಿದ್ರೆ ನೀನೀಗ ಸುಮ್ಮನೆ ಬಿಡ್ತಾ ಇದ್ದೀಯಾ ಅಂತ ಕೋಪದಲ್ಲಿ ಬೈತಾನೆ. ಆಗ ಆ ದೇವರೇ ಕಾಪಾಡಬೇಕು ಅಂತ ವೆಂಕಿ ಬೇಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ರೌಡಿಗಳು ಬಂದು ಈ ಮದುವೆ ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ಕರ್ಣ ಹಾಕಿರೋ ಪೇಟನ ಕಿತ್ತು ಬಿಸಾಕ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಸಾಹಿತ್ಯ, ಅಯ್ಯೋ ಕರ್ಣನ್ನ ನಾನು ಮದುವೆ ಆಗ್ತಾ ಇರೋದು, ಹಾಗಾದರೆ ಅಲ್ಲಿ ಸಿಂಚು ಮದುವೆ ಕರ್ಣನ ಜೊತೆ ನಡೀತಾ ಇಲ್ವಾ? ಏನು ನಡೀತಾ ಇದೆ ಇಲ್ಲಿ ಚಿಕ್ಕು, ಏನು ನಡೀತಾ ಇದೆ ಅಂತ ಕೇಳ್ತಾಳೆ. ಆಗ ವೆಂಕಿ, ಅದೇ ನನಗೂ ಗೊತ್ತಾಗ್ತಾ ಇಲ್ಲಮ್ಮ, ಕರ್ಣ ಹೇಗೆ ಬಂದ ಇಲ್ಲಿಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರೂ ಶಾಕ್ನಲ್ಲಿ ನೋಡ್ತಾ ಇರ್ತಾರೆ. ಆಗ ಸಾಹಿತ್ಯ, ಆರ ಬೇರೆ ಬದಲಾಯಿಸ್ಕೊಂಡಿದ್ದೀವಿ, ಏನು ನಡೀತಾ ಇದೆ ಇಲ್ಲಿ ಅಂತ ಗಾಬರಿಲಿ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಕರ್ಣ ರೌಡಿಗಳಿಗೆಲ್ಲ ಹೊಡೆದು ಸಾಹಿತ್ಯ ಮದುವೆ ಆ ರಿಷಿ ಜೊತೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅಂತಾನೆ. ಆಗ ಸಾಹಿತ್ಯಗೆ ಶಾಕ್ ಆಗಿ, ರಿಷಿನ ಏನು ನಡೀತಾ ಇದೆ ಇಲ್ಲಿ, ಯಾರಾದರೂ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತಾಳೆ. ಆಗ ಕರ್ಣ, ಹೌದು, ನೀನು ಮದುವೆ ಆಗ್ತಾ ಇದೆಯಲ್ಲ ಆ ಹುಡುಗ ಬೇರೆ ಯಾರೂ ಅಲ್ಲ, ಈ ರಿಷಿನೇ, ನಿಮ್ಮ ಚಿಕ್ಕಪ್ಪ ಜೂಜ್ನಲ್ಲಿ ನಿನ್ನನ್ನು ಪಣಕ್ಕಿಟ್ಟು ಸೋತ್ರೆ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಸೋತು ಅವನ ಜೊತೆ ನಿನ್ನ ಮದುವೆ ಮಾಡ್ತಾ ಇದ್ದಾರೆ. ಈ ವಿಷಯ ಎಲ್ಲ ಗೊತ್ತಾಗಿ ನಾನು ಬಂದು ಅವರಿಗೆಲ್ಲ ಹೊಡೆದು ಬುದ್ಧಿ ಕಲಿಸಿ ನಾನಿಲ್ಲಿ ಬಂದು ಕೂತಿರೋದು ಅಂತ ಕರ್ಣ ಹೇಳ್ತಾನೆ. ಆಗ ಸಾಹಿತ್ಯಗೆ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ನನಗೆ ಮೋಸ ಮಾಡ್ದಿಲ್ಲ ಚಿಕ್ಕು, ಎಷ್ಟು ನಂಬಿದ್ದೆ ನಾನು ನಿನ್ನ ಅಂತ ಸಾಹಿತ್ಯ ಹೇಳ್ತಾ ಇರ್ತಾಳೆ. ಅದೇ ಟೈಮ್ನಲ್ಲಿ ಬ್ಲ್ಯಾಕ್ ರೋಸ್ ಕಡೆಯವ್ರು ಬಂದು ಈ ಮದುವೆ ನಡಿಲೇಬೇಕು ಅಂತ ಕರ್ಣಂಗೆ ಹೊಡಿತಾರೆ. ಆಗ ಕರ್ಣ ಬ್ಲ್ಯಾಕ್ ರೋಸ್ ಕಡೆಯವ್ರಿಗೆಲ್ಲ ಹೊಡೆದು ಸಾಹಿತ್ಯನ ಮದುವೆ ಆಗೋದು ನಾನೇ, ಇನ್ಮೇಲೆ ಯಾರಾದರೂ ಸಾಹಿತ್ಯ ಜೀವನದಲ್ಲಿ ಯಾರಿಗೂ ಕಾಲಿಡೋದಕ್ಕೆ ಬಿಡೋದಿಲ್ಲ, ಅವ್ರು ಒಂಟಿಯಾಗಿದ್ದರೆ ಅಲ್ವಾ ಯಾರಾದರೂ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡೋದು, ಪ್ರಯತ್ನ ಪಡೋದು, ಅವ್ರಿಗೆ ನಾನೇ ತಾಳಿ ಕಟ್ತೀನಿ ಅಂತ ಹೇಳಿ ಹೋಗಿ ಸಾಹಿತ್ಯಗೆ ತಾಳಿ ಕಟ್ತಾನೆ. ಆಗ ಎಲ್ರಿಗೂ ಶಾಕಾಗಿ ನೋಡ್ತಾ ಇರ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.